ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದಿನ ಸೊಸೆ ಇಂದಿನ ಸಂಚಿಕೆ ಅಂದರೆ 27ನೇ ತಾರೀಕಿಂದ ಇಲ್ಲ ಏನಾಗುತ್ತೆ, ಸರು, ವಿದ್ಯಾ, ಚಂಪಾ 3 ಜನ ಮಾತಾಡ್ಕೊಂಡು ಕೂತಿರ್ತಾರೆ. ಚಂಪಾ ಮತ್ತು ಸರು ಇಬ್ಬರೂ ವಿದ್ಯೆನ, ಅಲ್ಲ ಕಣಕ್ಕ, ನೀನು ಮಾವಯ್ಯ ಕೆಲಸಕ್ಕೆ ಮನೇಲಿ ಮಾಡೋಕೆ ಹೇಳಿದ್ರಲ್ಲ, ನೀನು ಯಾಕೆ ಒಪ್ಕೊಂಡ್ಲಿಲ್ಲ? ಅಲ್ಲಿ ಕೆಲಸ ಬಿಟ್ಬಿಟ್ಟಲ್ಲ, ಮುಂದಕ್ಕೆ ಏನು ಮಾಡ್ತೀಯಕ್ಕ ಇವಾಗ? ಕಷ್ಟ ಆಗಕ್ಕಿಲ್ವೇ ನಿನಗೆ ಅಂತಂದ್ಬಿಟ್ಟು ಸರು ಕೇಳ್ತಾಳೆ. ಅವಾಗ ಇಲ್ಲ ಸರು ಅಂದಾಗ ಚಂಪಾ, ಅಲ್ಲ ಇದೆಯಕ್ಕ, ಇವಾಗ ಕೆಲಸ ಬಿಟ್ಬಿಟ್ಟಲ್ಲ, ಮುಂದಕ್ಕೆ ನಿನ್ನ ಜೀವನಕ್ಕೆ ಏನು ಮಾಡಿಯೇ ನೀನು ಅಂತಂದ್ಬಿಟ್ಟು ಚಂಪಾ ಕೇಳ್ತಾಳೆ. ಅಯ್ಯೋ ಚಂಪಾ, ಸರು, ಇವಾಗ ನಾನು ಅಲ್ಲಿ ಕೆಲಸ ಮಾಡೋದು ಮಾವಂಗೆ ಇಷ್ಟ ಇಲ್ಲ, ಮಾವನ ಮರ್ಯಾದೆ ಕಮ್ಮಿ ಆಯ್ತದೆ ಅಂತ ಅಂದಮೇಲೆ ನಾನು ಅಲ್ಲಿ ಕೆಲಸ ಮಾಡೋದು ಸರಿಯೇ? ನನಗೆ ಮಾವನ ಮರ್ಯಾದೆ ಮುಖ್ಯ, ಅದನ್ನು ಬಿಟ್ಟು ನನ್ನ ಕೆಲಸ ಮುಖ್ಯನೇ? ಓ ನೋಡೋಣ ಬಿಡು, ಏನಾಗೋಕ್ಕಿಲ್ಲ, ಎಲ್ಲೋ ಒಂದು ಕಡೆ ಕೆಲಸ ಸಿಗ್ತದೆ ಅಂತಂದ್ಬಿಟ್ಟು ವಿದ್ಯಾ ಅಂತಾಳೆ. ಆಮೇಲೆ ಅಲ್ಲ ಕಣಕ್ಕ, ನೀನು ಪಾರ್ಟ್ ಟೈಮ್ ಕೆಲಸ ಯಾರು ಕೊಟ್ಟಾರು ಸರು ಕೇಳ್ತಾಳೆ. ಆವಾಗ ವಿದ್ಯಾ, ಅಯ್ಯೋ ಎಲ್ಲ ಬಾಗಿಲುಗಳು ಮುಚ್ಚಿಬಿಟ್ರೆ ಅದ್ಯಾವರು ಎಲ್ಲಾರ ಒಂದು ಕಿಟಕಿನಾರು ಓಪನ್ ಮಾಡಿರ್ತಾನೆ ಕಣೆ, ಬಿಡು ಸರು, ನಮಗೆಲ್ಲ ಒಂದು ದಾರಿ ಸಿಗ್ತದೆ, ಯೋಚನೆ ಮಾಡಬಾರ್ದು ಅಂತ ಇಲ್ಲಿ ವಿದ್ಯೆ ಮಾತಾಡ್ತಿರ್ತಾರೆ. ಅಲ್ಲಿ ಶಿವರಾಮೇಗೌಡರು ಮತ್ತು ಅಮ್ಮಮ್ಮ ಭದ್ರ 3 ಜನ ಇವ್ರು ಮಾತಾಡ್ತಿರ್ತಾರೆ, ಅವ್ರು 3 ಜನ ಅಲ್ಲಿ ಮಾತಾಡ್ತಿರ್ತಾರೆ. ಅವಾಗ ಶಿವರಾಮೇಗೌಡರು, ಅವಳು ಸ್ವಾಭಿಮಾನಿ, ಅವಳು ತಾನು ಎಷ್ಟೇ ಕಷ್ಟಪಟ್ಟರು ಕೂಡ ಬೇರೆಯವ್ರದ್ದು ಯಾವುದೂ ಆಸೆ ಪಡಲ್ಲ. ಅವಳು ಸ್ವಂತ ದುಡಿಬೇಕು, ಅವಳು ತಿನ್ನಬೇಕು, ಅವಳು ಸ್ವಾಭಿಮಾನಿಯಾಗಿ ಬದುಕಬೇಕು ಅಂತ ಆಸೆ ಪಡ್ತಾಳೆ. ನಂಗೆ ಅವಳು ನೋಡಿ ಶಾನೆ ಖುಷಿ ಆಯಿತು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಆಮೇಲೆ ಇದೆಯಾ, ಅಲ್ಲ ಕಣೆ ಅಕ್ಕ, ಇವಾಗ ಅವರು ನಿನ್ನನ್ನು ಕೆಲ್ಸಕ್ಕೆ ಬಾ ಅಂತ ಕರೆದ್ರಲ್ಲ ಮಾವಯ್ಯವರು, ನೀನು ಯಾಕೆ ಬೇಡ ಅಂದೆ ಅಂತ ಸರು ಅಂತಾಳೆ. ಅಯ್ಯೋ ನಾನು ಮಾಡಿರೋ ತಪ್ಪೇನು ಕಮ್ಮಿ ತಪ್ಪೆ, ದೊಡ್ಡ ತಪ್ಪೇ ಮಾಡಿದ್ದೀನಲ್ವಾ, ಅದಕ್ಕೇನೆ ನನಗೆ ಅದು ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಅವಾಗ ಅಲ್ಲಿ ಶಿವರಾಮೇಗೌಡರು ಹಂಗೆ ಇಲ್ಲಿ ಇವ್ರು ಮಾತಾಡೋ ಕರೆಕ್ಟಾಗಿ ಅದೇ ಆನ್ಸರ್ಸ್, ಅದೇ ಕ್ವಶನ್ಸ್ ಅವ್ರು ಅಲ್ಲಿ ಮಾತಾಡ್ತಾ ಇರ್ತಾರೆ. ಆಮೇಲೆ ಶಿವರಾಮೇಗೌಡರು, ನಾವು ಅವಳು ಮಾಡಿದ್ದು ಒಳ್ಳೇದನ್ನ ಒಂದೂ ನೋಡಲಿಲ್ಲ, ಬರೀ ಕೆಟ್ಟದನ್ನೇ ನೋಡ್ಬಿಟ್ವಿ. ಈ ಮನೆ ಅವಳು ಬರೀ ಕೆಟ್ಟದೇ ಮಾಡ್ಕೊಬಂದ್ಬಿಡ್ತು. ಅವಳು ಅಷ್ಟು ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ, ಏಟು ಒಳ್ಳೆ ಕೆಲಸ ಮಾಡೋಳೆ, ಆದರೆ ನಾವು ಅವಳನ್ನ ಇಷ್ಟು ಚೆನ್ನಾಗಿ ಇಷ್ಟು ಒಳ್ಳೆ ಕೆಲಸ ಮಾಡೋಳೆ ಅಂತ ನಾವು ಅವಳನ್ನ ಗುರುತಿಸ್ಲೇ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ಅವಳ ಬಗ್ಗೆ ನಾವು ಕೋಪ ಮಾಡ್ಕೊಂಡೇ ಬಂದ್ಬಿಟ್ವಿ ಅಂತಂದ್ಬಿಟ್ಟು ಶಿವರಾಮೇಗೌಡರು ಅಂತಾರೆ. ಅವಾಗ ಅಮ್ಮಮ್ಮ, ಕಣಪ್ಪ ಶಿವರಾಮ, ನಾನು ಅದೇ ಹೇಳಿದ್ದು, ಅವಳು ಮಾಡಿರೋ ಒಂದು ತೆಪ್ಪನೇ ಇಟ್ಕೊಂಡು ಎಲ್ಲ ಮಾತಾಡ್ತಿರಲ್ಲ, ಅವಳು ಈ ಮನೆಗೋಸ್ಕರ, ಈ ಹಟ್ಟಿಗೋಸ್ಕರ 16 ಒಳ್ಳೆ ಕೆಲಸ ಮಾಡವಳೆ, ಅದನ್ಯಾಕೆ ನೀವು ಯಾರು ಯೋಚನೆ ಮಾಡ್ತಿಲ್ಲ ಕಣಪ್ಪ ಅಂತ ಅಮ್ಮಮ್ಮ ಅಂತಾರೆ. ಕಣವ, ನಾನು ಅದೇ ಹೇಳ್ತಾ ಇರೋದು, ಆದರೆ ನಾವೇನಾರು ಒಳ್ಳೇದು ಮಾಡಬೇಕು ಅಂತ ಹೋಯ್ತಾ ಇದ್ದೀವಿ, ಆದರೆ ಅವಳು ಒಳ್ಳೇದು ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಕೈಲಿ ಒಪ್ತಾ ಇಲ್ವಲ್ಲ, ನಾವೇನು ಮಾಡೋಣ ಅಂತ ಶಿವರಾಮೇಗೌಡರು ಅಂತಾರೆ. ಅವಾಗ ಆ ಕಡೆ ವಿದ್ಯಾ, ಹೌದು ನಾನು ಒಪ್ಕೋತಾ ಇಲ್ಲ, ಯಾಕೆಂದರೆ ನನ್ನ ಸ್ವಾಭಿಮಾನ ಅಡ್ಡ ಬರ್ತದೆ, ನಂದು ಏನೇ ಜೀವನ ಆಗಲಿ ನಾನು ಕಷ್ಟಪಡಬೇಕು, ನಾನು ದುಡಿಬೇಕು, ನಾನು ತಿನ್ನಬೇಕು, ಅದು ನನಗಿರೋದು ಆಸೆ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಆಮೇಲೆ ಆ ಕಡೆಯಿಂದ ಶಿವರಾಮೇಗೌಡರು, ನಾವೇನೇ ಸಹಾಯ ಮಾಡೋಕ್ಕೋರು ಸಹಾಯ ಕೇಳಲ್ಲ, ಆದರೆ ಅವಳನ್ನು ಮಾಡಿದ ತಪ್ಪನೇ ನಾವು ದೊಡ್ಡದು ಮಾಡಿಬಿಟ್ವಿ ಅಂತಂದ್ಬಿಟ್ಟು ಶಿವರಾಮೇಗೌಡರು ಅಂತಾರೆ. ಅವಾಗ ಈ ಕಡೆ ವಿದ್ಯಾ, ಹೌದು ಸರ್, ಅಂದರೆ ಇಲ್ಲಿ ವಿದ್ಯಾ ಸರು ಮತ್ತು ಚಂಪಾಗೆ ಹೇಳ್ತಾ ಇರ್ತಾಳೆ, ಅಲ್ಲಿ ಶಿವರಾಮೇಗೌಡರು ಭದ್ರ ಮತ್ತು ಅಮ್ಮಮ್ಮಗೆ ಹೇಳ್ತಾ ಇರ್ತಾರೆ. ಆಮೇಲೆ ವಿದ್ಯಾ, ಹೌದು ನಾನು ಮಾಡಿದ ಕಮ್ಮಿ ತೆಪ್ಪೆ ಸರು, ಭಾವನೆಗಳ ಜೊತೆ, ಆಸೆಗಳ ಜೊತೆ, ಎಲ್ಲರ ಜೊತೆನೂ ಆಟ ಆಡಿಕೊಂಡು ನಾನು ಅಂದರೆ ಅದೇ ಇವಳು ಬಸ್ರಿಂದ ಅವಾಗ ಸುಳ್ಳು ಹೇಳ್ತಾರಲ್ಲ ಅದು, ಭಾವನೆಗಳ ಜೊತೆ, ಆಸೆಗಳ ಜೊತೆ ಎಲ್ಲ ಕನಸು ಕಟ್ಕೊಂಡವ್ರಿಗೆ ಎಷ್ಟು ನಾನು ಕನಸೆಲ್ಲ ನಿರಾಸೆ ಮಾಡಿಬಿಟ್ಟೆ, ಅದು ದೊಡ್ಡ ತಪ್ಪೆ ಅಲ್ವೇ? ಅವ್ರ ಕಣ್ಣಲ್ಲಿ ಸಣ್ಣ ತಪ್ಪಾದರೂ ನನ್ನ ದೃಷ್ಟಿಲಿ ಅದು ದೊಡ್ಡ ತಪ್ಪೆ ಅಲ್ವಾ ಅಂತಂದ್ಬಿಟ್ಟು ವಿದ್ಯಾ ಅಂತಿರ್ತಾಳೆ. ಆವಾಗ ಆ ಕಡೆ ಶಿವರಾಮೇಗೌಡರು ಅವರು ಆ ಕಡೆ ಮಾತಾಡ್ತಿರ್ತಾರೆ. ಅವರು ಏನೇ ತಪ್ಪಾಗಲಿ, ನಮ್ಮ ಮಾಡಿರೋ ಒಳ್ಳೆ ಕೆಲಸದ ಮುಂದೆ ಆ ತಪ್ಪು ಸಣ್ಣ ತಪ್ಪೆಯಾ ನಮಗೆಲ್ಲ, ನಾವು ಆ ತಪ್ಪನ್ನ ಕ್ಷಮಿಸ್ಬಿಟ್ಟು ಅವಳನ್ನ ನಾವು ಮನೆಗೆ ಸೇರಿಸ್ಬೋದಾಗಿತ್ತು, ನಾವೇ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಶಿವರಾಮೇಗೌಡರು ಅಂದಂಗೆ ಈ ಕಡೆ ವಿದ್ಯೆ, ಅದು ಹೆಂಗೆ ತಪ್ಪು ಕ್ಷಮಿಸೋಕ್ಕಾಯ್ತೈತೆ, ಅದು ಕಮ್ಮಿ ತಪ್ಪೆ ಕ್ಷಮಿಸೋಕ್ಕೆ ಅಂತ ವಿದ್ಯೆ ಮಾತಾಡ್ದಂಗೆ ಇಲ್ಲಿ ಅವರವರೇ ಮಾತಾಡ್ಕೊತಾ ಇರ್ತಾರೆ. ಆಮೇಲೆ ಶಿವರಾಮೇಗೌಡರು ಭದ್ರಂಗೆ, ನೋಡಪ್ಪ ಭದ್ರ, ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ನಮ್ಮ ಮನೆಗೆ ಈ ಹಟ್ಟಿಗೆ ಆ ಮುದ್ದು ಸೊಸೆ ಬಂದು ಇರಬೇಕು, ನಗ್ನಗ್ತಾ ಖುಷಿಯಾಗಿ ಮನೆಗೆ ಬರಬೇಕು, ಹಂಗೆ ನೀನು ಮಾಡಬೇಕು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಭದ್ರಂಗೆ ಹೇಳ್ತಾರೆ. ಭದ್ರ, ಕಣಪ್ಪ ಆಯಿತು, ನಾನು ನಮ್ಮಿನ ಹೆಂಗೆ ಮನೆಗೆ ಖುಷಿಯಾಗಿ ನಗ್ನಗ್ತಾ ಕರ್ಕೊಬತ್ತೀನಿ ನೋಡಿ ಅಂತ ಭದ್ರ ಅಂತಾನೆ. ಅಮ್ಮಮ್ಮನ ಖುಷಿ ಪಡ್ತಾರೆ. ಆಮೇಲೆ ಈ ಕಡೆ ವಿದ್ಯಾ, ನಾನೇನು ಕಮ್ಮಿ ತಪ್ಪು ಮಾಡಿದ್ದೀನಿ, ನನ್ನ ಹಟ್ಟಿ ಇದು, ನನ್ನ ಹಟ್ಟಿಗೆ ನಾನು ಒಳ್ಳೇದನ್ನೇ ಮಾಡಬೇಕು, ನಾನು ಸುಳ್ಳು ಹೇಳ್ಬಿಟ್ಟು ತಪ್ಪು ಮಾಡಿಬಿಟ್ಟಿದ್ದೀನಲ್ಲ ಅಂತ ಅಂದ್ಬಿಟ್ಟು ವಿದ್ಯಾ ಅಂತಾಳೆ. ಆವಾಗ ಈ ಹಟ್ಟಿ ನನಗೇನು ಕೊಟ್ಟೋದೇನಕ್ಕಿನ್ನ ನನ್ನ ಆಸೆ ಕನಸು ಪೂರೈಸೈತೆ, ನಾನು ಡಾಕ್ಟ್ರ್ ಆಗ್ಬೇಕು ಅಂತ ನಮ್ಮ ಅವ್ವಂಗೆ ಹೇಳಿದ್ದೆ, ಆದರೆ ಅವ್ವ ನಮ್ಗೆ ಅದೆಲ್ಲ ಸಾಧ್ಯ ಆಗಲ್ಲ ಕಣವ್ವ, ಬೇಡ ಬಿಟ್ಟುಬಿಡು ಅಂತ ನಮ್ಮ ಅವ್ವ ಹೇಳಿತ್ತು. ಆದರೆ ಈ ಹಟ್ಟಿಯವರು ನನ್ನ ಕನಸಿಗೆ, ನನ್ನ ಡಾಕ್ಟ್ರ್ ಆಗೋ ಆಸೆಗೆ ರೆಕ್ಕೆ ಕಟ್ಟಿ ನನ್ನನ್ನು ಖುಷಿಯಾಗಿ ಓದಕ್ಕೆ ಕಳಿಸಿದ್ರು. ಈ ಹಟ್ಟಿಯವರೆಲ್ಲ ನಾನು ಡಾಕ್ಟ್ರ್ ಆಗೋಕ್ಕೆ ನನಗೆ ಸಪೋರ್ಟ್ ಮಾಡಿದ್ರು, ಅದನ್ನು ನಾನು ಮರೆಯೋಕ್ಕಾದೈತೆ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳೋದು. ಆಮೇಲೆ ಗೌಡ್ರು ಆ ಕಡೆ ಹೇಳ್ತಿರ್ತಾರೆ, ಈ ಹಟ್ಟಿ ಅವಳಿಗೆ ಏನೂ ಖುಷಿ ಕೊಡಲಿಲ್ಲ, ಒಳ್ಳೇದು ಮಾಡಲಿಲ್ಲ ಅಂತ, ಈ ಹಟ್ಟಿ ನನಗೆ ಡಾಕ್ಟ್ರ್ ಓದೋಕ್ಕೆ ಬೆಂಬಲ ಕೊಟ್ಟೈತೆ, ರೆಕ್ಕೆ ಕಟ್ಕೊಟ್ಟೈತೆ, ನನ್ನ ಖುಷಿಯಾಗಿ ಡಾಕ್ಟ್ರ್ ಓದ್ತಾ ಇದ್ದೀನಿ, ಅದಕ್ಕೆ ಈ ಹಟ್ಟಿಯಾಗೇ ಕಾರಣ, ನಾನು ಈ ಮನೆ ಸೊಸೆಯಾಗಿ ಈ ಹಟ್ಟಿಯವರಾಗಿ ನಾನು ಏನು ಬೇಕಾದ್ರೂ ಅವ್ರಿಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು
ವಿಧಿ ಹೇಳೋ ಥರ, ಅಲ್ಲಿ ಶಿವರಾಮೇಗೌಡರು ಹೇಳೋ ಥರ, ಈ ಥರ ಎಲ್ಲ ಮಾತಾಡ್ಕೊತಾ ಇರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಭದ್ರಂಗೆ ಹಂಗೆ ಅಂದಿದ ತಕ್ಷಣ ಭದ್ರ ಆಯ್ತಪ್ಪಯ್ಯ ಅಂತಾರೆ. ಅಮ್ಮಮ್ಮಂಗೂ ಕೂಡ ಖುಷಿಯಾಗುತ್ತೆ. ಈ ಕಡೆ ಏನಾಗುತ್ತೆ, ಭದ್ರ ಬರ್ತಾ ಇರ್ತಾರೆ, ವಿದ್ಯೆ ಬಟ್ಟೆ ಎಲ್ಲ ಎತ್ಕೊತಾ ಇರ್ತಾಳೆ. ಒಂದು ಬಟ್ಟೆ ಸೀರೆ ಬಿದ್ದೋಯ್ತದೆ ಕೆಳಿಗೆ. ಆಮೇಲೆ ಸರಿ ಅಂದ್ಬಿಟ್ಟು ಭದ್ರ ಸೀರೆ ಎತ್ಕೊಡ್ತಾರೆ. ಅಷ್ಟರಲ್ಲಿ ಸರ್ ಅಲ್ಲಿಗೆ ಬರ್ತಾಳೆ. ಅದು ನಾವು ಆವಾಗಿನ ಕಾಲದಲ್ಲಿ ಅಂದರೆ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಮಾತಾಡ್ತಿದ್ವಿ, ಒಂದು ಭಾಷೆಗೆ ಪಾಸ್ ಸೇರಿಸ್ಕೊಂಡು ಮಾತಾಡೋದು. ಅಪ್ಪಕ್ಕ ಬಪ್ಪಾವ ಈ ನೆಪೆನೆಯಿಂದ ವಿಚಿತ್ರವಾಗಿ ಎಪ್ಪಕ್ಕೆ ಅಪಾಡ್ತಾವ್ರೆ, ಎಪ್ಪಕ್ಕೆ ಅಂತ ಗೊತ್ತಾಯ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಸರು ಹೇಳ್ತಾಳೆ. ಆವಾಗ ವಿದ್ಯಾ, ನಪನ್ಗೆ ಎಪೇನ ಗೊಪ್ಪತ್ತು, ನಿಪಿನ ಬಬಾಪನ ಕೆಪೇಳು, ನಪಾವ ಆಪತಿಯಲ್ಲ, ನಿಪಿನ ಬಪಾವನ ಕೆಪೇಳು ಹೇಳ್ತಾರೆ. ನಪೇಕೆ ಎಪ್ಪಕ್ಕೆ ಕೆಪೇಳಿ ಅಕ್ಕ, ನಿಪಿನ ಕೆಪೇಳು ಅಂತ ಅಂದ್ಬಿಟ್ಟು ಸರು ಹೇಳ್ತಾಳೆ. ನಪೇಕೆ ಕೆಪೇಳಿ, ನಿಪಿನು ಮುಪ್ಪತ್ತಿನ ನಪಾದಿನಿ ತಾನೆ, ನಿಪಿನ ಕೆಪೇಳು ಅಂತ ವಿದ್ಯೆ ಹೇಳ್ತಾರೆ. ಅವಾಗ ನಾಪೇನ ಕೆಪೇಳಲ್ಲಪ್ಪ, ಬಪಾವನ ಮಂಬಾಸಲ್ಲಿ ನಿಪಿನ ಬಗ್ಗೆ ಎಪೇನೆ ಅಪ್ಪ ಇದ್ದಾವೆ, ನಪಂಗೆ ಎಪೇನ ಗೊಪ್ಪತ್ತು ಅಂತ ಅಂದ್ಬಿಟ್ಟು ಸರು ಹೇಳ್ತಾಳೆ. ನಪನ್ಗೆ ಎಪೇನ ಗೊಪ್ಪತ್ತು, ನಿಪಿನ ಕೆಪೇಳು, ನಪೇನ ಕೆಪೆ ಕೇಳಲಿ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಅಯ್ಯೋ ಅಕ್ಕ, ನಪೇನ ಕೆಪೇಳಲ್ಲ, ನಿಪಿನ ಕೆಪೇಳು ಅಂತ ಅಂದ್ಬಿಟ್ಟು ಸರು ಅಂತಾಳೆ. ಅಷ್ಟೇ ಸಮಯಕ್ಕೆ ಚಂಪ ಬರ್ತಾಳೆ. ಅಯ್ಯೋ ನಿಪಿನ ಜಪಾಳ ನಿಪ್ಪಿಸ್ತೀರಾ, ಇಪ್ಪತ್ತು ಜಪಾಳ ಅಪಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಚಂಪ ಹೇಳ್ತಾಳೆ. ಅಯ್ಯೋ ಚಂಪ, ಸಪರು ಬಪಾವನ ಎಪೇನ ಕೆಪೇಳ್ಬೇಕಂತೆ, ಕೆಪೇಳು ಅಂತ ನಪನ್ನ ಕೆಪೇಳ್ತಾವಳೆ, ನಪೇನ ಎಪ್ಪ ಕೆಪೇಳಿ ಅವಳ ಕೆಪೇಳಿ ಅಂದಾಗ, ಎಪೇನ ವಿಪೀತಕ್ಕ ಅಂದಾಗ, ಎಪೇನ ಗೊಪ್ಪತ್ತಿಲ್ಲ ಅಂತಂದ್ಬಿಟ್ಟು ವಿದ್ಯೆ ಅಂತಾಳೆ. ಚಂಪವಾಗ, ನಾನು ನಪನು ನೊಪ್ಪಾಡ್ತಾನೆ ಇದ್ದೀನಿ, ಬಬಾವಂಗೆ ಮಪಾಸನಲ್ಲಿ ಎಪೇನ ಇಪ್ಪಿದೈತೆ, ಅಪ್ಪಕ್ಕೆ ಬಬಾವ ನಿಪಿನ ಬಗ್ಗೆ ಭಾಳ ಕಪಾಳಜಿ ಮಾಡ್ಬಿಡ್ತೈತೆ ಅಂತ ಅಂದ್ಬಿಟ್ಟು ಚಂಪ ಹೇಳ್ತಾಳೆ. ಅಯ್ಯೋ ನಿಪಿನ್ಗೆ ಗೊತ್ತಿಲ್ವೇ, ನಿಪಿದ್ದೆಗೆತ್ನೋ ಬುಪ್ಪಿದ್ದೆಗೆಟ್ನೋ ಅಂದಂಗೆ ಮೊನ್ನೆ ಕಪಾಡಿಗೆ ಹೋಗಿದ್ರಲ್ಲ, ನಿಬ್ಬಿನೇ ಇದ್ದಿಲ್ಲ, ನಿನ್ನೆ ಮಳೇಲಿ ನಿಂದ್ರೆ ನಿಪ್ಪಿನೇ ಇದ್ದಿಲ್ಲ, ಅದಕ್ಕೆ ತಲೆಯೇ ಎಪ್ಪೇನೋ ಆಗೈತೆ, ಅದಕ್ಕೆ ಅಪ್ಪನಿಗೆ ಮಾಪಾಡ್ತಾವ್ರೆ ಅಂತಂದ್ಬಿಟ್ಟು ವಿದ್ಯೆ ಅಂತಾಳೆ. ಆವಾಗ ಭದ್ರ, ಇದೇನಪ್ಪ ಇವರು 3 ಜನ ಯಾವುದೋ ಬೇರೆ ಭಾಷೆಯಲ್ಲಿ ಮಾತಾಡ್ತಾವ್ರಲ್ಲ, ಇದೇ ಭಾಷೆ ನನಗೆ ಗೊತ್ತಿದ್ದ ಭಾಷೆಯಲ್ಲಿ ಮಾತಾಡ್ತಾವ್ರಲ್ಲ ಇವರು ಅಂತ ಅಂದ್ಬಿಟ್ಟು ಭದ್ರ ಅನ್ಕೋತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಸರು, ಅಪ್ಪಕ್ಕ ಅಪ್ಪಲ್ಲಿ ನೊಪ್ಪಾಡು, ಪಪ್ಪಾವ ನಪಾನೇ ನೊಪ್ಪಾಡ್ತಾವ್ರೇನು, ನೊಪ್ಪಾಡ್ಲಿ ಬಿಟ್ಬಿಡು, ನೆಪೇನೆ ಮಾಡಬೇಕು ಅಂತಂದ್ಬಿಟ್ಟು ವಿದ್ಯೆ ಅಂತಾಳೆ. ಇವಾಗ ಸರ್ ಅಪ್ಪಕ್ಕ ಬಪಾವ ಪಾಪ ಅಂತಂದ್ಬಿಟ್ಟು ಚಂಪ ಅಂತಾಳೆ. ಪಾಪ ಒಪ್ಪೋಗು ಕೆಪೇಳು ಒಪ್ಪೋಗು ಅಂತಂದ್ಬಿಟ್ಟು ವಿದ್ಯೆ ಅಂತಾಳೆ. ಆಮೇಲೆ ಭದ್ರ, ಇವ್ರು 3 ಜನ ನನ್ನೇ ನೋಡ್ಕೊಂಡು ಯಾವುದೋ ಗೊತ್ತಿಲ್ಲದ ಭಾಷೆಯಲ್ಲಿ ಮಾತಾಡ್ತಾವ್ರೆ, ಆದರೆ ನನ್ನನ್ನು ಬೈತಾವ್ರೋ ಹೊಗಳ್ತಾವ್ರೋ ಒಂದು ಗೊತ್ತಾಯ್ತಿಲ್ಲ. ಇವ್ರು ಮಾತಾಡ್ತಿರೋ ಭಾಷೆ ಯಾವುದು, ಇದು ಯಾವ ಭಾಷೆ ಅಂತಲೇ ಅರ್ಥ ಆಯ್ತಿಲ್ವಲ್ಲ ನನಗೆ. ಅಯ್ಯಪ್ಪ, ನಾನು ಇಲ್ಲಿದ್ದರೆ ಇನ್ನೇನು ಮಾತಾಡ್ತಾರೋ ನಂಗೆ ಗೊತ್ತಾಯ್ತಿಲ್ಲ. ಮೊದಲಿನಿಂದ ನಾನು ಜಾಗ ಖಾಲಿ ಮಾಡ್ಬೇಕು ಅಂದ್ಬಿಟ್ಟು ಹುಲ್ಲೋರೆ ಎತ್ಕೊಂಡು ಅಲ್ಲಿ ಜೋಳದ ಕಡ್ಡಿ ಕುಯ್ಕೊಂಬಂದಿರ್ತಾರೆ ಹಸಿಗೆ ಅಂತ, ಜೋಳದ ಕಡ್ಡಿ ಎತ್ಕೊಂಡು ಹಸಿನ ಮೇವಿಗೆ ಹೊಂಟ್ಬಿಡ್ತಾರೆ ಅಲ್ಲಿಂದ. ಆವಾಗ ಇವ್ರು ಮಾತಾಡಿದ್ದೇನು ಅಂದರೆ, ಬಾವ್ರ ಮನಸ್ಸಲ್ಲಿ ಏನೋ ಇದೆ ನಿನ್ನ ಬಗ್ಗೆ, ಏನು ಕೇಳು ಅಂತ ಸರು ಹೇಳ್ತಾಳೆ ವಿದ್ಯಾಗೆ. ವಿದ್ಯೆ ನಾನು ಯಾಕೆ ಕೇಳಲಿ, ನೀನು ಮುದ್ದಿನಾದ್ನಿಲ್ವ, ನೀನೇ ನಿಮ್ಮ ಬಾವನ ಕೇಳು ಅಂತ ಸರುಗೆ ವಿದ್ಯೆ ಹೇಳ್ತಾಳೆ. ಆವಾಗ ವಿದ್ಯಾ, ನಾನೇ ಕೇಳಲಿ, ನಿನ್ನ ಬಗ್ಗೆ ತಾನೇ ಭಾವ ಯೋಚನೆ ಮಾಡ್ತಿರೋದು, ನೀನು ಕೇಳು ಅಂತ ಸರು ಹೇಳೋದು. ಆಮೇಲೆ ವಿದ್ಯಾ, ನಾನು ಕೇಳಲ್ಲ, ನಿನಗೆ ಬೇಕಾದರೆ ನೀನು ಕೇಳ್ಕೊಂಡು ತಿಳ್ಕೊ, ನಾನೇ ಕೇಳಲಿ ಅಂತ ವಿದ್ಯೆ ಹೇಳೋದು. ಆಮೇಲೆ ಚಂಪ ಬಂದು, ಅಕ್ಕ ಹೌದು ಭದ್ರಭಾವ ಯಾಕೋ ಈ ನಡುವೆ ಬದಲಾಗಿದ್ದಾರೆ ಅಂತ ಚಂಪ ಹೇಳ್ತಾಳೆ. ಆದರೆ ನಾನು ಮಾತಾಡೋದಲ್ಲ, ಅವ್ರು ಮಾತಾಡಿರೋ ಭಾಷೆಗೆ ಅರ್ಥ ನಿಮ್ಗೆ ಹೇಳ್ತಾ ಇರೋದು. ಆವಾಗ ಗೊತ್ತಿಲ್ಲ, ಅದೇನೋ ಹೇಳ್ತಾರಲ್ಲ, ನಿದ್ಗೆಟ್ನೋ ಬುದ್ಗೆಟ್ನೋ ನನಗೆ, ಮೊನ್ನೆ ಕಾಡಿಗೆ ಹೋದಾಗ ನಿದ್ದೆ ಇರಲಿಲ್ಲ, ನೆನ್ನೆ ಮಳೇಲಿ ನೆಂದ್ಬಿಟ್ರು ನಿದ್ದೆ ಇರಲಿಲ್ಲ, ಆಮೇಲೆ ಅಪ್ಪ ಅಮ್ಮನ ಕರ್ಕೊಂಬರೋಕೆ ರಾತ್ರಿ ಹೋಗಿದ್ರು, ನಿದ್ದೆ ಇಲ್ವಲ್ಲ, ನಿದ್ದೆ ಇಲ್ದ್ರಿಂದ ಏನೇನೋ ಮಾತಾಡ್ತಾವ್ರೆ, ಏನೇನೋ ಅನ್ಕೊಂತವ್ರೆ ಆಟೆಯ, ಯಾರೇನೂ ಇಲ್ಲ, ಮಾಮೂಲಿ ಹಂಗೆ ಅವರು ಇದ್ದಾರೆ ಅಂತ ವಿದ್ಯೆ ಹೇಳ್ತಾಳೆ. ಆವಾಗ ಸರು, ಇಲ್ಲ ಏನೋ ಬದಲಾಗವ್ರೆ ಭದ್ರಭಾವ ಅಂತ ಸರು ಹೇಳೋದು. ಬದಲಾಗಿದ್ರೆ ನೀವು ಕೇಳ್ಕೊ ಹೋಗಿ ಅಂತ ವಿದ್ಯೆ ಹೇಳೋದು. ಇದನ್ನು ಅಲ್ಲಿ ನಡೀತೈತೆ. ಆಮೇಲೆ ಭದ್ರ ಅಲ್ಲಿಂದ ಹೊಂಟ್ಮೇಲೆ ಆವಾಗ ವಿದ್ಯೆ, ಸರು ವಿದ್ಯೆ, ಚಂಪ ನೀವಿಬ್ಬರು ಏನಾಗೈತೆ ಅಂತ ನಾನು ಕೇಳ್ತಾ ಇದ್ದೀರಲ್ಲ, ನಿಮ್ಗೇನಾದ್ರು ಬೇಕಾದ್ರೆ ಹೋಗಿ ನಿಮ್ಮ ಭಾವನೆ ಕೇಳ್ಕೊಳ್ಳಿ, ನನ್ನೇ ಕೇಳ್ತಿದ್ದೀರಿ, ನನಗೇನು ಭಾಳ ಕ್ಯಾಮೆ ಇಲ್ವೇ, ನಿಮಗೆ ಕ್ಯಾಮೆ ಇಲ್ಲ ಅಂದರೆ ಬಿಡಿ, ನನಗೆ ಕ್ಯಾಮೆವೇ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಅಯ್ಯೋ ಅಕ್ಕ, ನಾವು ನಿಧಾನಕ್ಕೆ ಕೇಳ್ದು, ಅದಕ್ಕೆ ಯಾಕೆ ಹಿಂಗೆ ಕೋಪ ಮಾಡ್ಕೊಂಡು ಮುಖ ಸಿಂಡ್ರಿಸ್ಕೊಂತೀಯ ಅಂತ ಸರು ಹೇಳ್ತಾಳೆ. ನಾನೇನು ಸಿಂಡ್ರಿಸ್ಕೊಂಡಿಲ್ಲ ಮುಖ, ಬೇರೆ ಏನಾರು ಕ್ಯಾಮೆ ಇದ್ದರೆ ಹೋಗಿ ಕ್ಯಾಮೆ ನೋಡೋಗ್ರಿ, ನಿಮ್ಗೇನು ಮಾಡೋಕ್ಕೆ ಕ್ಯಾಮೆ ಇಲ್ವಲ್ಲ ಅಂತ ಅಂದ್ಬಿಟ್ಟು ಹೊಳ್ರಿ ಬೇಗ ಅಂತ ಸರುಗೆ ಚಂಪಂಗೆ ಹೇಳ್ತಾರೆ. ಅವಾಗ ಅವರಿಬ್ಬರು ಅಲ್ಲಿಂದ ಹೊಂಟುಬಿಡ್ತಾರೆ. ಇಲ್ಲೇನಾಗುತ್ತೆ, ಶಿವರಾಮೇಗೌಡರಿಗೆ ಒಂದು ಫೋನ್ ಬಂದಿರ್ತದೆ. ಅವ್ರು ಚಿಕ್ಕಪ್ಪ ಫೋನ್ ಮಾಡಿದ್ದಾರೆ. ಶಿವರಾಮಪ್ಪ, ನಾಗರಾಜನ್ ಸ್ವಲ್ಪ ಜಾಸ್ತಿ ಆಗೈತೆ, ಮಾದೇವಿ ಎತ್ಕೊ ಕೂತಾಳೆ, ಚೂರು ನಾಗರಾಜನ ಕರೆಸ್ಬಿಟ್ಟು ಮಾತಾಡಪ್ಪ ಅಂತ ಅಂದ್ಬಿಟ್ಟು ಅಂತಾರೆ. ಅಂದರೆ ಶಿವರಾಮೇಗೌಡರು ಚಿಕ್ಕಪ್ಪನ ಅಳಿನ. ಆಮೇಲೆ, ಅಯ್ಯೋ ಚಿಕ್ಕಪ್ಪ, ಇದು ನಮ್ಮನೆ ಹೆಣ್ಮಕ್ಳು ಇಸಿ ಅಲ್ವೇ, ಕರ್ಸಿ ಮಾತಾಡೋದಕ್ಕಿಂತ ನಾವೇ ಅವ್ರ ಒಟ್ಟಿಗೆ ಹೋಗಿ ಮಾತಾಡೋಣ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಾಳೆ ಹೋಗೋಣ ಅಂತ. ಸರಿ ಅಂತ ಆಯಿತು ಅಂದ್ಬಿಟ್ಟು ಬೆಳಗ್ಗೆ ಆದಮೇಲೆ ಎಲ್ಲರೂ ಶಿವರಾಮೇಗೌಡರು, ಅವ್ರ ಚಿಕ್ಕಪ್ಪ, ಆಮೇಲೆ ಅವ್ರ ಚಿಕ್ಕಪ್ಪನ ಮಗಳು ಮಾದೇವಿ ಎಲ್ಲನೂ
ಅವ್ರ ಚಿಕ್ಕಪ್ಪನ ಮಗಳು ಗಂಡನ ಮನೆಗೆ ಹೋಗ್ತಾರೆ. ಹೋದಾಗ ಮನೆ ಧೂಳೆಲ್ಲ ಇರುತ್ತೆ ನೋಡ್ಬಿಟ್ಟು ಕೂತ್ಕೊಳ್ಳಿ ಬನ್ನಿ ಅಂತ ಅಂದ್ಬಿಟ್ಟು ಅವ್ರ ತಂಗಿ ಗಂಡ ಅಂದರೆ ಅವ್ರ ಚಿಕ್ಕಪ್ಪನ ಮಗಳ ಗಂಡ ಕರೀತಾರೆ. ಏನಪ್ಪ ನಾಗರಾಜ ಚೆನ್ನಾಗಿದೆಯಾ ಅಂತಾರೆ. ಹ್ಞೂ ಚೆನ್ನಾಗಿದ್ದೀನಿ ಬಾವ, ಏನಿಟ್ಟು ದೂರ ಬಂದ್ಬಿಟ್ರಲ್ಲ ಅಂದಾಗ, ಏನಿಲ್ಲಪ್ಪ ಏನಿಲ್ಲ, ಮನೆ ಹೆಣ್ಮಕ್ಳು ವಿಷಯ ಅಲ್ವೇ, ನಾವೇ ಒಂದು ಮೆಟ್ಲು ಕೆಳಗೆ ಇಳಿದ್ಬಿಟ್ಟು ಮಾತಾಡ್ಬಿಟ್ರೆ ಸರೋತದಲ್ವೇ, ಅದಕ್ಕೆ ಬಂದಿದ್ದೀವಿ ಕಣಪ್ಪ ಅಂದಾಗ, ಸರಿ ಆಯಿತು ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೂತ್ಕೋತಾರೆ. ಅಲ್ಲ ಕಣಪ್ಪ ನಾಗರಾಜ, ಒಂದು ಮಾತು ಬರ್ತದೆ ಒಯ್ತದೆ, ನೀನು ನೋಡಿದ್ರೆ ನೋಡು ಅಟ್ಟಿ ಹೆಂಗದೆ, ಪಾತ್ರೆ ಅಲ್ಲೇ ಬಿದ್ದವೆ, ಬಟ್ಟೆ ಅಲ್ಲೇ ಇದೆ, ಧೂಳುಗಳು ನೋಡು, ಒಂದು ಹೆಣ್ಮಗ ಅಟ್ಟಿಲಿದ್ರೆ ಎಷ್ಟು ಅಟ್ಟಿ ಸಂದಕ್ಕಿರ್ತದೆ ಹೇಳು, ಒಂದು ಮಾತು ಬರ್ತದೆ ಒಯ್ತದೆ, ನೀನು ಯಾಕಪ್ಪ ಅವಳನ್ನ ಮನೆಯಿಂದ ಆಚೆ ಕೊಡಿಸಿದ್ಯಾ ಅಂತ ಶಿವರಾಮೇಗೌಡರು ಕೇಳ್ತಾರೆ. ನಾನೇನು ಕಳಿಸಿಲ್ಲ ಬಾವ, ಮಾತಿಗೆ ಮುಂಚೆ ನಮ್ಮ ಅಪ್ಪನ ಮನೆ ಅಂತ ಒಯ್ತಾಳೆ, ಒಂದು ಮಾತು ಅನ್ನಂಗಿಲ್ಲ, ಒಂದು ಮಾತು ಬೈಯಂಗಿಲ್ಲ, ಮಾತಿಗೆ ಮುಂಚೆ ಅಪ್ಪನ ಮನೆಗೆ ಒಯ್ತಾಳೆ, ಅವಳು ಮಾಡೋ ಸರಿಯೇ ಅಂತ ಅಂದ್ಬಿಟ್ಟು ನಾಗರಾಜ ಕೇಳ್ತಾರೆ, ಅಂದರೆ ಶಿವರಾಮೇಗೌಡರು ತಂಗಿ ಗಂಡ. ಆಮೇಲೆ ಸರಿ ಅಂದ್ಬಿಟ್ಟು ಆಮೇಲೆ ಅವ್ರ ತಂಗಿ ಮಾದೇವಿ ಏನು ಹೇಳ್ತಾರೆ, ಇಲ್ಲ ಅಣ್ಣ ನಾನೇನು ಮಾತು ಬಂದರೆ ಹೋಗಲಿಲ್ಲ ಅಣ್ಣ, ದಿನ ಬಂದು ಹೊಡಿತಾರಣ್ಣ, ಅದಕ್ಕೆ ಹೋದೆ ಅಂತಂದಾಗ, ಹೌದು ಒಂದು ಮಾತು ಬಂದಾಗ, ಒಂದು ಜಗಳ ಬಂದಾಗ ಒಂದು ಮಾತುಕತೆ ಸಹಜ, ಅದಕ್ಕೆ ಯಾಕೆ ಇವಳು ಮನೆ ಬಿಟ್ಟು ಹೋಗಬೇಕು ಅಂತ ಅಂದ್ಬಿಟ್ಟು ನಾಗರಾಜ್ ಹೇಳ್ತಾರೆ. ಶಿವರಾಮಪ್ಪರು, ನೋಡಪ್ಪ ನಾಗರಾಜ, ಒಂದು ಮಾತು ಬಂದಾಗ ಸರಸ ವಿರಸ ಸಾಮಾನ್ಯ, ಅದು 4 ಗೋಡೆ ಮಧ್ಯೆ ಇರ್ಬೇಕಣಪ್ಪ, ಮನೆಯಿಂದ ಆಚೆಗೆ ಹೋಗ್ಬಾರ್ದು, ಇನ್ನು ಮುಂದಕ್ಕೆ ಹಿಂಗೆಲ್ಲ ಆಗೋದು ಬೇಡ, ಹೆಂಗೋ ನಗ್ನಗ್ತಾ ಜೀವನ ಮಾಡ್ಕೊಂಡು ಹೋಗ್ರಪ್ಪ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ನಾಗರಾಜ, ನನಗೇನು ಹೇಳ್ತೀರಾ ನೀವು, ಅವಳಿಗೆ ಹೇಳ್ಬಿಟ್ಟು ಹೋಗಿ, ಅವಳು ನೆಟ್ಕಿರ ಕೇಳಿ ಅವಳಿಗೆ ಅಂತ ಅಂದ್ಬಿಟ್ಟು ನಾಗರಾಜ್ ಅಂತಾರೆ. ಆಯ್ತಪ್ಪ, ಅವ್ರಿಗೂ ಹೇಳ್ತೀವಿ ನಿಮಗೂ ಹೇಳ್ತೀವಿ, ಹೆಂಗೋ ಒಂದು 2 ದಿವಸ ಕಾಲ ಕಳ್ಕೊಂಡು ಹೋಗ್ರಪ್ಪ ಅಂತಂದಾಗ, ಹೌದೌದು ನಿಮ್ಮ ಮನೇಲೇ 28 ಇರ್ತದೆ, ಎಲ್ಲರ ಮನೆ ದೋಸೆನೂ ತೂತೆ, ನಮ್ಮ ಮನೆ ವಿಷಯಕ್ಕೆ ಬರ್ತಿರಲ್ಲ ಅಂತ ಅಂದ್ಬಿಟ್ಟು ನಾಗರಾಜಂಗ ಅಂತಾರೆ. ಶಿವರಾಮೇಗೌಡರ ಅಪ್ಪ ಪಾಪ ಏನು ಮಾತಾಡಲ್ಲ, ಸುಮ್ಮನಿರ್ತಾರೆ. ಅವಾಗ ಅಲ್ಲ, ಅವಳು ಮಾತಿಗೆ ಮುಂಚೆ ಅಪ್ಪನ ಮನೆ ಅಂತ ಹೋಯ್ತಾಳೆ, ಯಾವನ್ ನೋಡೋಕೆ ಹೋಯ್ತಾಳೋ ಆ ಊರಲ್ಲಿ ಯಾವನ್ ನೋಡ್ಕೊಂಡು ಅವಳ ಗೊತ್ತಿಲ್ಲ, ಯಾರಿಗೂ ಗೊತ್ತು ಅಂತ ಅಂದ್ಬಿಡ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರ ಪಾಪ ಬಂದ್ಬಿಡ್ತದೆ. ನಾಗರಾಜ ಏನು ಮಾತಾಡ್ತಿದ್ಯಾ ಅಂತ ಹೇಳಿದ್ಬಿಟ್ಟು ಒಂದು ಎದ್ದಿದ್ದು ಕಪಾಳಕ್ಕೆ ಬಿಟ್ಟುಬಿಡ್ತಾರೆ ನಾಗರಾಜಂಗೆ. ಅವಾಗ ನನ್ನ ಮೇಲೆ ಕೈ ಮಾಡ್ತೀರಾ, ನಾನೊಬ್ಬ ರಿಪೋರ್ಟರ್ ಅನ್ನೋದು ಗೊತ್ತಿದ್ದು ನನ್ನ ಮೇಲೆ ಕೈ ಮಾಡ್ತೀರಾ, ನೋಡ್ಕೊಳ್ಳಿ ನಿಮ್ಗೆ ಏನು ಮಾಡ್ತೀನಿ ಅಂತ, ನಿಮ್ಮ ಮನೇಲೇನು ಇಲ್ವಾ, ಬಸರಿ ಸೊಸೆನ ತಗೊಂಡೋಗ್ಬಿಟ್ಟು ನೀವು ಔಟ್ ಹೌಸಲ್ಲಿ ಇಕ್ಕಿದ್ದೀರಾ, ಬಸರಿ ಸೊಸೆ ಜೊತೆ ಪ್ರಚಾರ ಮಾಡ್ಕೊಂಡು ಇವತ್ತು ನೀವು ಗೆದ್ದಿದ್ದೀರಾ, ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ, ನೋಡಿ ನಾನು ರಿಪೋರ್ಟರ್ ಅನ್ನೋದು ಮರ್ತಿದ್ದೀರಲ್ವಾ, ನೋಡಿ ಯಾರ್ಯಾರು ಕರೆಸಿ ನಿಮ್ಗೆ ಏನು ಮಾಡ್ತೀನಿ ನೋಡಿ, ನೀವು ನನ್ನ ಮೇಲೆ ಕೈ ಮಾಡಿಬಿಟ್ರಲ್ವಾ ನೀವು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರಿಗೆ ನಾಗರಾಜ ಅಂತಾರೆ. ಅವಾಗ ಶಿವರಾಮೇಗೌಡರು ಚಿಕ್ಕಪ್ಪ, ನೋಡಪ್ಪ ನಾಗರಾಜು, ನೀವು ಮಾಡಿದ ತಪ್ಪಲ್ವೇ, ಅದರಿಂದ ಅವ್ರು ಹಂಗಂದ್ರು, ನೀವು ನಮ್ಮ ಮಗಳ ಬಗ್ಗೆ ನಾನು ಮಾತಾಡ್ತೀನಿ ಅಂದರೆ ಇವ್ರ ಕೈ ಎತ್ತಿದ್ದು ಯಾಕೆ ನನ್ನ ಮೇಲೆ, ಇವ್ರ ಕೈ ಎತ್ತಿದ್ದಕ್ಕೆ ನಾನು ಮಾತ್ರ ಸುಮ್ಕಿರೋಕ್ಕಿಲ್ಲ, ಇದ್ರಿಗೆ ಪರಿಣಾಮ ನೀವು ಅನುಭವಿಸ್ತೀರಾ ಅಂತ ಅಂದ್ಬಿಟ್ಟು ನಾಗರಾಜ ಶಿವರಾಮಪ್ಪವ್ರಿಗೆ ಹೇಳ್ತಾರೆ. ಶಿವರಾಮೇಗೌಡರು, ನಮ್ಮ ಮನೆಗೆ ಅಂತಲ್ಲ, ಹೆಣ್ಮಕ್ಳು ವಿಷಯನೂ ಈ ಥರ ಎಲ್ಲ ಮಾತಾಡಿದ್ರೆ ನಾನು ಹೊಡೆದಿದ್ದಲ್ಲ, ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಹುಷಾರ್ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ನಾಗರಾಜಗೆ ಹೇಳ್ತಾರೆ. ನಾಗರಾಜು ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ಎಲ್ಲರಿಗೂ ಕೂಲಿ ಕೊಡ್ತಾ ಇರ್ತಾರೆ ಸಂಪತ್ತವರು, ಅಂದರೆ ನವ್ಯರ ಅಪ್ಪಾಜಿ. ಆಮೇಲೆ ಕೂಲಿ ಕೊಡ್ತಿರ್ಬೇಕಾದ್ರೆ ಎಲ್ಲರೂ ಕೂಲಿ ಇಸ್ಕೊಂಡು ಹೋಗ್ತಾರೆ. ಅದೇ ಸಮಯಕ್ಕೆ ಸುಭಾಷ ಬರ್ತಾರೆ, ಕ್ಯೂವಲ್ಲಿ ಬರ್ತಾ ಇರ್ತಾರಲ್ಲ, ಸುಭಾಷ ಬಂದು ನಿಂತ್ಕೋತಾರೆ. ಓ ಅಳಿಯಂದಿರೆ ನೋಡಿ, ಕಷ್ಟಪಟ್ಟು ಬೆವರಿನ ದುಡ್ಡು ತಗೊಳ್ಳಿ, ಇದರಲ್ಲಿ ನಿಮ್ಮದು ಪರ್ಫ್ಯೂಮು ಸೆಂಟು ಸ್ಮೆಲ್ ಇರೋಲ್ಲ, ಕಷ್ಟಪಟ್ಟರು ದುಡ್ಡು ಬೆವರಿನ ಸ್ಮೆಲ್ ಇರುತ್ತೆ, ತಗೊಳ್ಳಿ ನೋಡಿ, ಇದನ್ನು ಕಷ್ಟಪಟ್ಟು ದುಡ್ಡಿದ್ದನ್ನು ತಗೊಂಡೋಗಿ ನಿಮ್ಮ ಹೆಂಡ್ತಿ ಕೈ ಕೊಡಿ, ನಾನು ಕಷ್ಟಪಟ್ಟು ದುಡ್ದಿದ್ದೀನಿ ಅಂತ, ಅವಾಗಿರೋ ಖುಷಿನೇ ಬೇರೆ. ಅದು ನಿಮ್ಗೆ ಹೆಂಗೆ ಗೊತ್ತು, ಕಷ್ಟಪಟ್ಟರು ದುಡಿಯೋರ ಬೆಲೆ ನಿಮ್ಗೆ ಗೊತ್ತಿಲ್ಲ ಬಿಡಿ, ದುಡ್ಡಿನ ಬೆಲೆ. ಅಲ್ಲಿ ನೋಡಿ, ಅವನು ನಮ್ಮ ಹತ್ರ ಕೆಲಸ ಮಾಡ್ತಿರೋರು ಮಾರ ಅಂತ ಹೇಳ್ಬಿಟ್ಟು, ಅವ್ನು ಕಷ್ಟಪಟ್ಟು ದುಡ್ದು ಇವತ್ತಿನ ಕೂಲಿ ಇವತ್ತೇ ನಾನು ಯಾಕೆ ಕೊಡ್ತೀನಿ ಗೊತ್ತಾ, ಕಷ್ಟಪಟ್ಟು ದುಡ್ದು ಇವತ್ತಿನ ಕೂಲಿ ತಗೊಂಡು ಮನೆಗೆ ಏನೇನು ಬೇಕೋ ಸಾಮಗ್ರಿಗಳನ್ನ ತಗೊಂಡೋಗಿ ಮನೆ ಸಂಸಾರ ನಡೆಸ್ತಾನೆ ಅವನು, ಅದಕ್ಕೆ ಇವತ್ತಿನ ಕೂಲಿ ಇವತ್ತೇ ಕೊಟ್ಬಿಡೋದು. ಆಮೇಲೆ ಅಲ್ಲೊಬ್ರು ಹೆಂಗಸ್ರಾರೆ ನೋಡಿ, ಆ ಯಮ್ಮನಿಗೆ ಗಂಡ ಇಲ್ಲ, ಆ ಯಮ್ಮ ಜೀವನ ನಡೆಸಬೇಕು, ಇವಾಗ ನಾವು ಇಲ್ಲಿ ಕೆಲಸ ಮಾಡಿ ಇಲ್ಲಿ ಬರೋ ಕೂಲಿ ಹೋಗಿ ಅವಮ್ಮ ಮನೆ ಸಂಸಾರ ನಡೆಸಬೇಕು, ಹಿಂಗಿರೋದು ಎಲ್ಲರ ಪರಿಸ್ಥಿತಿನೂ. ಆದರೆ ಇದೆಲ್ಲ ನಿಮಗೆ ಗೊತ್ತಿಲ್ಲ ಕಂಡುಬಿಡಿ, ಯಾಕೆಂದರೆ ನಿಮಗೆ ಕಷ್ಟ ಅನ್ನೋದೇ ಗೊತ್ತಿಲ್ವಲ್ಲ, ಕಷ್ಟ ಅನ್ನೋದು ಗೊತ್ತಿದ್ರೆ ಕಷ್ಟದ ಬೆಲೆ ಏನು, ಬೆವರಿನ ಪರಿಶ್ರಮ ಏನು ಅಂತ ಅನ್ನೋದು ಗೊತ್ತಾಗಿರೋದು. ನಿಮ್ಗೆ ಅದೇನು ಗೊತ್ತೇ ಇಲ್ವಲ್ಲ, ಗೊತ್ತಿಲ್ಲದಂಗೆ ತಾನು ನೀವು ಬೆಳೆದಿರೋದು. ಇನ್ನು ಮುಂದೆ ಗೊತ್ತಾಯ್ತೈತೆ ಬಿಡಿ ಎಲ್ಲನೂ, ಅರ್ಥ ಐತೆ ನೋಡಿ. ಈ ದುಡ್ಡು ಸಿಕ್ಕದೆ ಅಂತ ನೀವು ತಗೊಂಡೋಗಿ ಹೆಂಗೆ ಖರ್ಚು ಮಾಡಬೇಡಿ, ತಗೊಂಡೋಗಿ ನಿಮ್ಮ ಹೆಂಡ್ತಿ ಕೈ ಕೊಡಿ, ಅವರು ಸಾನೇ ಖುಷಿ ಪಡ್ತಾರೆ ಅಂತ ಅಂದ್ಬಿಟ್ಟು ಸಂಪತ್ತವ್ರು ಹೇಳ್ತಾರೆ. ಸುಭಾಷ ಏನು ಮಾತಾಡಲ್ಲ, ದುಡ್ಡು ಇಸ್ಕೊಂಡು ನಿಂತಿರ್ತಾರೆ. ಇನ್ನೇನು ಸುಭಾಷ ಮುಂದಕ್ಕೆ ಬರ್ಬೇಕು, ಅವಾಗ ನೋಡಿ ಹೊಸಿ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಸಂಪತ್ತವ್ರು ಹೇಳ್ತಾರೆ. ಇಂದಾಗ ಏನಿಲ್ಲ, ನಾಳೆ ಒತ್ತಿನಂತೆ ಬರಬೇಕು, ಒತ್ತು ನೆತ್ತಿಗೆ ಬಂದಾಗೆಲ್ಲ ಬರೋದು, ಒತ್ತಿನಂತೆ ಬಂದ್ಬಿಟ್ಟು ಇಲ್ಲಿ ಕೆಲಸ ಶುರು ಮಾಡಬೇಕು ಆಯ್ತೆ ಅಂತ ಅಂದ್ಬಿಟ್ಟು ಸುಭಾಷಂಗೆ ಸಂಪತ್ತವ್ರು ಹೇಳ್ತಾರೆ. ಸುಭಾಷ ಆಯಿತು ಅಂತಂದ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆಮೇಲೆ ಸಂಪತ್ತವರು ಇವಾಗ ಗೊತ್ತಾಗುತ್ತೆ ಕಷ್ಟ ಏನು ಅಂತ ಹೇಳ್ಬಿಟ್ಟು ಅಂತಂದ್ಬಿಟ್ಟು ಸಂಪತ್ತವ್ರು ಅನ್ಕೊಂತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.
ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ದಯವಿಟ್ಟು ಮೊದಲನೇ ಸತಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಬ್ಸ್ಕ್ರಿಪ್ಷನಿಂದ ನಂಗೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ಕೊತೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.